ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. ಸಾಲುಮರದ ತಿಮ್ಮಕ್ಕನ ಜೀವನದ ಕತೆ ಗೊತ್ತಾ? ಮಕ್ಕಳಿಲ್ಲದ ಇವರು ಮರಗಳನ್ನ ಸಾಕು ನಿರ್ಧಾರ ಮಾಡಿದ್ಯಾಕೆ? ಇವರ ದತ್ತು ಮಗನ ಬಗ್ಗೆ ನಿಮಗೆಷ್ಟು ಗೊತ್ತು? ತಿಮ್ಮಕ್ಕನ ಗಂಡ ಏನ್ ಮಾಡ್ತಿದ್ರು? ಆತ್ಮಹತ್ಯೆಗೆ ಯತ್ನಿಸಿದ್ಯಾಕೆ ತಿಮ್ಮಕ್ಕ? ಇವರಿಗೆ ಬಂದಿರೋ ಪ್ರಶಸ್ತಿಗಳೇನು? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ತಿಮ್ಮಕ್ಕನ ಆರಂಭಿಕ ಜೀವನ. ಸಾಲುಮರದ ತಿಮ್ಮಕ್ಕ 1909ರಲ್ಲಿ ತುಮಕೂರಿನ ಗುಬ್ಬಿಯಲ್ಲಿ ಜನಿಸಿದ್ರು. ತಂದೆ ಚಿಕ್ಕರಂಗಯ್ಯ, ತಾಯಿ ವಿಜಯಮ್ಮ. ತುಂಬಾ ಬಡ ಕುಟುಂಬ ಇವರದ್ದಾಗಿತ್ತು. ಹೀಗಾಗಿ ಓದೋ ಆಸೆ ಇದ್ರೂ ತಿಮ್ಮಕ್ಕ ಸ್ಕೂಲ್ ಮೆಟ್ಟಿಲು ಹತ್ತಲು ಆಗಲಿಲ್ಲ. ಬಾಲ್ಯದಲ್ಲೇ ದನ ಕುರಿ ಕಾಯುವಂತಹ ಕೆಲಸಗಳಿಗೆ ಕಳುಹಿಸ್ತಿದ್ರು ತಂದೆ ತಾಯಿ. ಅದರಲ್ಲೂ 10 ವರ್ಷ ಕಳೆದ ನಂತರ ತಿಮ್ಮಕ್ಕ ಕಲ್ಲು ಕ್ವಾರಿಯಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಿದ್ರು. ಮದುವೆಯಾಗಿ ಹುಲಿಕಲ್ಗೆ ಎಂಟ್ರಿ. ತಿಮ್ಮಕ್ಕನಿಗೆ 19 ವರ್ಷ ವಯಸ್ಸಾದಾಗ ಆಕೆಗೆ ಮದುವೆ ಮಾಡಲು ಮನೆಯಲ್ಲಿ ನಿರ್ಧರಿಸಿದ್ರು. ಅದರಂತೆ ರಾಮನಗರದ ಮಾಗಡಿ ತಾಲೂಕಿನ ಹುಲಿಕಲ್ ಅನ್ನೋ ಊರಿಗೆ ಮದುವೆ ಮಾಡಿಕೊಟ್ರು. ಗಂಡನ ಹೆಸರು ಬಿಕ್ಕಲ ಚಿಕ್ಕಯ್ಯ ಅಂತ. ಇವರು ದನ ಕಾಯೋ ಕೆಲಸ ಮಾಡ್ತಿದ್ರು. ಆದರೂ ವಾಲಗ ಊದೋದ್ರಲ್ಲಿ ತುಂಬ ನಿಪುಣರಾಗಿದ್ರು. ಗಂಡ ಹೆಂಡತಿ ಇಬ್ರು ಕೆಲಸಕ್ಕೆ ಹೋಗ್ತಿದ್ರು. ದಂಪತಿಗೆ ಮಕ್ಕಳಾಗಲಿಲ್ಲ. ಆಗ್ಬೋದು ಅಂತ 25 ವರ್ಷಗಳ ಕಾಲ ಕಾದ್ರು. ಆದರೆ ಕೊನೆಗೂ ಮಕ್ಕಳಾಗಲೇ ಇಲ್ಲ. ಊರಿನ ಜನ ತಿಮ್ಮಕ್ಕನಿಗೆ ನೋವಾಗುವಂತೆ ಮಾತನಾಡ್ತಿದ್ರು. ತಾನು ಬಂಜೆ ಅನ್ನೋ ನೋವು ತಿಮ್ಮಕ್ಕನನ್ನ ತುಂಬ ಕಾಡ್ತಿತ್ತು. ಇದೇ ಕಾರಣಕ್ಕೆ ಒಂದ್ಸಲ ಆತ್ಮಹತ್ಯೆಗೂ ಯತ್ನಿಸಿದ್ರು. ಆದರೆ ಬದುಕುಳಿದ್ರು. ಗಿಡ ನೆಡೋ ನಿರ್ಧಾರ ಮಾಡಿದ್ಯಾಕೆ? ಒಂದಿನ ತಿಮ್ಮಕ್ಕ ಮತ್ತವರ ಗಂಡ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಿದ್ರು. ಆಗ ಬಿಸಿಲಿನ ತಾಪ ತಡೆಯೋಕೆ ಆಗಲಿಲ್ಲ. ಎಲ್ಲಾದ್ರೂ ಸ್ವಲ್ಪ ನೆರಳಲ್ಲಿ ನಿಲ್ಲೋಣ ಅಂದರೆ ರಸ್ತೆಯುದ್ದಕ್ಕೂ ಒಂದೇ ಒಂದು ಮರ ಇರಲಿಲ್ಲ. ಆಗ ತಿಮ್ಮಕ್ಕ ಮತ್ತು ಪತಿ ಒಂದು ನಿರ್ಧಾರ ಮಾಡಿದ್ರು. ನಮಗೆ ಹೇಗೂ ಮಕ್ಕಳಿಲ್ಲ, ಗಿಡಗಳನ್ನೇ ನೆಟ್ಟು ಮಕ್ಕಳ ರೀತಿ ಸಾಕಿ ಬೆಳೆಸೋಣ, ಅದರಿಂದ ಪುಣ್ಯನಾದರೂ ಬರುತ್ತೆ ಅಂತ. ಅದರ ಬೆನ್ನಲ್ಲೇ 1948ರಲ್ಲಿ ಗಿಡಗಳನ್ನು ನೆಡೋ ಕೆಲಸವನ್ನ ಶುರು ಮಾಡಿದ್ರು. ಮೊದಲ ವರ್ಷ 10, ಎರಡನೇ ವರ್ಷ 15, ಮೂರನೇ ವರ್ಷ 20 ಹೀಗೆ ನೆಡುತ್ತಲೇ ಹೋದ್ರು. ತಮ್ಮ ಊರಿನಿಂದ ಪುದೂರಿನವರೆಗೆ ರಸ್ತೆಯ ಎರಡೂ ಕಡೆಗಳಲ್ಲಿ ಸಾಲಾಗಿ ಮರಗಳನ್ನು ನೆಟ್ರು. ಅರ್ಧ ಬದುಕು ಗಿಡಗಳಿಗೆ ಮೀಸಲು. ಸಂಘ ಕಟ್ಕೊಂಡು ಡೊನೇಷನ್ ತಗೊಂಡು ಅದೇ ದುಡ್ಡಲ್ಲಿ ತಾವು ಅದ್ಧೂರಿಯಾಗಿ ಬದುಕೋ ನಕಲಿ ಸಮಾಜ ಸೇವಕರು ಈಗ ಎಷ್ಟೋ ಇದ್ದಾರೆ. ಆದರೆ ತಿಮ್ಮಕ್ಕ ದಂಪತಿ ಸಮಾಜ ಸೇವೆ ಮಾಡ್ತೀವಿ ಅಂತ ಅದನ್ನೇ ಜೀವನದ ಬಂಡವಾಳ ಮಾಡ್ಕೊಳ್ಳಿಲ್ಲ. ಬದಲಿಗೆ ಪ್ರತಿದಿನವೂ ಕೆಲಸಕ್ಕೂ ಹೋಗ್ತಿದ್ರು. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಕೆಲಸ ಮಾಡಿ ಉಳಿದ ಅರ್ಧ ದಿನವನ್ನ ಗಿಡಗಳ ಆರೈಕೆಗೆ ಮೀಸಲಿಡ್ತಿದ್ರು. ಈಗಿನ ಹಾಗೆ ಆಗ ಪೈಪು ಗೀಪು ಅಂತ ಸೌಲಭ್ಯ ಇರಲಿಲ್ಲ. 4-5 ಕಿಲೋಮೀಟರ್ ದೂರದಿಂದ ಇಬ್ಬರು 2-2 ಬಕೆಟ್ನಲ್ಲಿ ನೀರು ತಗೊಂಡು ಹೋಗಿ ಗಿಡಕ್ಕೆ ಹಾಕ್ತಿದ್ರು. ಮುಳ್ಳಿನ ಬೇಲಿ ಮಾಡಿ ದನಗಳಿಂದಲೂ ಗಿಡಗಳಿಗೆ ರಕ್ಷಣೆ ಕೊಟ್ಟರು. ಮಳೆಗಾಲದಲ್ಲಿ ಹೆಚ್ಚು ಗಿಡಗಳನ್ನು ನೆಡ್ತಿದ್ರು. ಈ ಟೈಮಲ್ಲಿ ಗಿಡ ನೆಟ್ರೆ ನೀರಿನ ವ್ಯವಸ್ಥೆಗೆ ಕಷ್ಟ ಆಗಲ್ಲ. ಮಳೆಗಾಲ ಮುಗಿಯೋವಷ್ಟರಲ್ಲಿ ಗಿಡ ಬೇರು ಬಿಟ್ಕೊಳ್ಳುತ್ತೆ ಅನ್ನೋದು ಅವರ ಉದ್ದೇಶವಾಗಿತ್ತು. ಕಾಲ ಕಳೆದಂತೆ ಗ್ರಾಮಸ್ಥರು ಇವರ ಪರದಾಟ ನೋಡಲು ಆಗದೆ ಸಹಾಯಕ್ಕೆ ಬಂದಿದ್ದೂ ಇದೆ. ಗಂಡ ನಿಧನ, ಹುಮ್ಮಸ್ಸು ಬಿಡದ ತಿಮ್ಮಕ್ಕ. 1991ರಲ್ಲಿ ಪತಿ ಬಿಕ್ಕಲ ಚಿಕ್ಕಯ್ಯ ವಿಧಿವಶರಾದ್ರು. ಆದರೆ ತಿಮ್ಮಕ್ಕ ಹಿಡಿದ ಕೆಲಸ ಬಿಡ್ಲೇ ಇಲ್ಲ. ಗಿಡ ನೆಡೋ ಕೆಲಸ ಮುಂದುವರಿಸಿದ್ರು. ಇವರು ಊರಿನಿಂದ ಪಕ್ಕದ ಊರಿನವರೆಗೆ ರಸ್ತೆ ಉದ್ದಕ್ಕೂ 384 ಗಿಡಗಳನ್ನು ನೆಟ್ಟಿದ್ದಾರೆ. ಒಟ್ಟು 8,000ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಸಾಕಿದ ಕೀರ್ತಿ ಇವರದ್ದು. ಅಷ್ಟೇ ಅಲ್ಲ, ದೇಶಾದ್ಯಂತ ಲಕ್ಷಾಂತರ ಗಿಡಗಳನ್ನು ನೆಡಲು ಪ್ರೇರಣೆಯಾಗಿದ್ದಾರೆ. ಇವರು ಗಿಡ ನೆಟ್ಟ ರಸ್ತೆ ಬಳಿ ಸಾಲುಮರದ ತಿಮ್ಮಕ್ಕ ಅಂತ ಬೋರ್ಡ್ ಕೂಡ ಇದೆ. ಈಗ ಸರ್ಕಾರ ಈ ಮರಗಳನ್ನು ನೋಡಿಕೊಳ್ಳುತ್ತೆ. 2019ರಲ್ಲಿ ಬಾಗೇಪಲ್ಲಿ ಹಲಗೂರು ರಸ್ತೆ ಅಗಲೀಕರಣಕ್ಕಾಗಿ ಸಾಲುಮರದ ತಿಮ್ಮಕ್ಕ ನೆಟ್ಟ 385 ಮರಗಳನ್ನು ಕಡಿಯಬೇಕಾಗಿತ್ತು. ಆದರೆ ಸರ್ಕಾರದ ನಿರ್ಧಾರಕ್ಕೆ ತಿಮ್ಮಕ್ಕ ವಿರೋಧ ಪಡಿಸಿದ್ರಿಂದ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ರಸ್ತೆಗೆ ಬೇರೆ ಮಾರ್ಗ ಹುಡುಕಲು ನಿರ್ಧರಿಸಿತು. ಸಾಕು ಮಗ ಉಮೇಶ್ ಯಾರು? ಸಾಲುಮರದ ತಿಮ್ಮಕ್ಕನ ರೀತಿಯಲ್ಲೇ ಪರಿಸರಕ್ಕಾಗಿ ಮಿಡಿಯುತ್ತಿದ್ದ ಮತ್ತೊಬ್ಬರು ಉಮೇಶ್. ಇವರು ಆನೇಕಲ್ ತಾಲೂಕಿನ ಬಳ್ಳೂರು ಮೂಲದವರು.
ತಿಮ್ಮಕ್ಕನನ್ನ ಆದರ್ಶವಾಗಿ ಪರಿಗಣಿಸಿದ್ದ ಉಮೇಶ್ ಚಿಕ್ಕ ವಯಸ್ಸಿನಿಂದಲೂ ಗಿಡಗಳನ್ನು ನೆಡ್ತಾ ಬಂದಿದ್ರು. ಈವರೆಗೆ ಸಾವಿರಾರು ಗಿಡಗಳನ್ನು ನೆಟ್ಟಿದ್ದಾರೆ. 21 ವರ್ಷಗಳ ಹಿಂದೆ ಸಾಲುಮರದ ತಿಮ್ಮಕ್ಕನಿಗೆ ಉಮೇಶ್ ಪರಿಚಯವಾಯಿತು. ಆಗ ಉಮೇಶ್ರನ್ನ ತಿಮ್ಮಕ್ಕ ತಮ್ಮ ಮಾನಸ ಪುತ್ರನಾಗಿ ಸ್ವೀಕರಿಸಿದ್ರು. ಸಾಲುಮರದ ತಿಮ್ಮಕ್ಕ ಕೊನೆಯ ದಿನಗಳಲ್ಲಿ ಉಮೇಶ್ ಜೊತೆಗೆ ಬೆಂಗಳೂರಲ್ಲೇ ವಾಸವಾಗಿದ್ರು. ಕೊನೆ ದಿನಗಳಲ್ಲಿ ತಿಮ್ಮಕ್ಕನನ್ನ ಉಮೇಶ್ ಚೆನ್ನಾಗಿ ನೋಡಿಕೊಂಡಿದ್ರು. ಎಷ್ಟೇ ಹೆಸರು ಮಾಡಿದ್ರೂ ತಿಮ್ಮಕ್ಕನಿಗೆ 500 ರೂಪಾಯಿ ಪೆನ್ಷನ್ ಬರ್ತಿತ್ತು ಬಿಟ್ರೆ ಬೇರೇನೂ ಆದಾಯದ ಮೂಲ ಇರಲಿಲ್ಲ. 2020ರಲ್ಲಿ ಸೊಂಟದ ಆಪರೇಷನ್ ಆದರೂ ಚೆನ್ನಾಗಿಯೇ ಓಡಾಡ್ತಿದ್ರು. ಆದರೆ ಕೋಟ್ಯಾಂತರ ಜೀವಗಳಿಗೆ ಉಸಿರು ಕೊಟ್ಟ ತಾಯಿಗೆ 2023ರಲ್ಲಿ ಉಸಿರಾಟದ ಸಮಸ್ಯೆ ಶುರುವಾಯಿತು. ಇದೀಗ 114ನೇ ವರ್ಷದಲ್ಲಿ ಬಾರದೂರಿಗೆ ಪಯಣಿಸಿದ್ದಾರೆ. ಸಾಲು ಸಾಲು ಪ್ರಶಸ್ತಿಗಳು, ಡಾಕ್ಟರೇಟ್. ಸಾಲುಮರದ ತಿಮ್ಮಕ್ಕನಿಗೆ ಸಾವಿರಾರು ಸನ್ಮಾನಗಳಾಗಿವೆ. 10 ಪ್ರಶಸ್ತಿಗಳು ಒಲಿದು ಬಂದಿವೆ. 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, 1995ರಲ್ಲಿ ನ್ಯಾಷನಲ್ ಸಿಟಿಜನ್ ಅವಾರ್ಡ್, ಕರ್ನಾಟಕ ಕಲ್ಪವಲ್ಲಿ, ವೃಕ್ಷ ಮಾತಾ ಅವಾರ್ಡ್ ಸೇರಿದಂತೆ 10 ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. 2016ರಲ್ಲಿ BBC ವಿಶ್ವದ ಅತ್ಯಂತ ಸ್ಫೂರ್ತಿದಾಯಕ ಮಹಿಳೆಯರ ಲಿಸ್ಟ್ನಲ್ಲಿ ತಿಮ್ಮಕ್ಕನನ್ನ ಸೇರಿಸಿತ್ತು. ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಸಾಲುಮರದ ತಿಮ್ಮಕ್ಕನಿಗೆ ಗೌರವ ಡಾಕ್ಟರೇಟ್ ಕೊಟ್ಟಿದೆ. ಗಂಡನ ನೆನಪಲ್ಲಿ ಊರಿನಲ್ಲಿ ಒಂದು ಆಸ್ಪತ್ರೆ ಕಟ್ಟಬೇಕು ಅನ್ನೋ ಕನಸು ಹೊಂದಿದ್ರು. ಅದಕ್ಕಾಗಿ ಒಂದು ಟ್ರಸ್ಟ್ ಕೂಡ ಸ್ಥಾಪಿಸಲಾಗಿತ್ತು. ಇನ್ನು ಫ್ರೆಂಡ್ಸ್, ದೆಹಲಿ ಮೂಲದ ಕಾಮಿಡಿಯನ್ ರಿತುವಸು ಪ್ರಿಮ್ಲಾನಿ ತಿಮ್ಮಕ್ಕನ ಹೆಸರಲ್ಲಿ ಒಂದು ಸಂಸ್ಥೆ ಕಟ್ಟಿದ್ರು. ಸಂಸ್ಥೆ ಶುರು ಮಾಡಿ 10 ವರ್ಷವಾದರೂ ಈ ಬಗ್ಗೆ ತಿಮ್ಮಕ್ಕನಿಗೆ ಗೊತ್ತಿರಲಿಲ್ಲ. ಆದರೆ ಪ್ರಿಮ್ಲಾನಿ, ನಾನು ಸಾಲುಮರದ ತಿಮ್ಮಕ್ಕರನ್ನ 2003ರಲ್ಲಿ ಭೇಟಿಯಾಗಿದ್ದೆ. ತಿಮ್ಮಕ್ಕನಿಗೆ ಗೌರವ ಸಲ್ಲಿಸಲು ಹೀಗೆ ಹೆಸರಿಟ್ಟಿರೋದಾಗಿ ಹೇಳ್ಕೊಂಡ್ರು. ಆದರೆ ತಿಮ್ಮಕ್ಕ ಕಂಪ್ಲೇಂಟ್ ಕೊಟ್ಟಿದ್ರಿಂದ ಪ್ರಿಮ್ಲಾನಿ ಅರೆಸ್ಟ್ ಕೂಡ ಆದ್ರು. ಆದರೆ ಕೋರ್ಟ್ ಪ್ರಿಮ್ಲಾನಿ ಅವರ ವಿರುದ್ಧದ ಆರೋಪಗಳು ಸತ್ಯವಾದರೂ ಇಲ್ಲಿ ಅಪರಾಧ ನಡೆದಿಲ್ಲ ಅಂತ ಹೇಳ್ತು. ಫ್ರೆಂಡ್ಸ್, ಇದು ಸಾಲುಮರದ ತಿಮ್ಮಕ್ಕನ ಜೀವನದ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಾಡೋ ಇಂತಹ ಸೇವೆಗಳು ಎಲ್ಲರಿಗೂ ಮಾದರಿ. ತಿಮ್ಮಕ್ಕನ ರೀತಿ ಮತ್ತಷ್ಟು ಮಂದಿ ಹುಟ್ಟಿ ಬರಲಿ ಅಂತ ಪ್ರಾರ್ಥಿಸುವ ಬದಲು ನಮ್ಮಲ್ಲೂ ಅವರಂತೆ ಪರಿಸರ ಪ್ರೇಮ ಬರಲಿ ಅನ್ನೋದು ನಮ್ಮ ಆಶಯ. ಈ ವೃಕ್ಷ ಮಾತೆಯ ಬಗ್ಗೆ ನಿಮ್ಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದ.